ದೊಡ್ಡ ಕತ್ತರಿ ನೋಡಿ ಏನು ಮಾಡ್ತಿದ್ದಾಳೆ ಇವಳು ಅಂತ ಅನಿಸ್ತಾ ಉಂಟಾ. ಆ್ಯಕ್ಚುಲಿ ನಮ್ಮ ಮನೆಯ ಸಣ್ಣ ಗಾರ್ಡನಲ್ಲಿ ಕ್ರೋಟನಿದ್ದು ಗಿಡ ಎಲ್ಲ ಬೆಳೆದು ತುಂಬ ಗಲೀಜು ಕಾಣ್ತಾ ಇತ್ತು, ತುಂಬ ಮೆಸಿ ಮೆಸಿಯಾಗಿತ್ತು. ತುಂಬ ಟೈಮ್ ಆಗಿತ್ತು ನಾನು ಅದನ್ನು ಕಟ್ ಮಾಡಿದೆ. ಹಾಗಾಗಿ ಎನಿಸಿದ್ದೆ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡುವ ಅಂತ. ಹಾಗಾಗಿ 7:30ಗೆ ನಾನು ಹೊರಗೆ ಬಂದು ಇದನ್ನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಲೇಟ್ ಅಂತಾದರೆ ಬಿಸಿಲಿಗೆ ಹೊರಗೆ ಹೋಗಲಿಕ್ಕಾಗೋದಿಲ್ಲ. ಹಾಗಾಗಿ ಇದು ತುಂಬ ಬೆಳೆದಿತ್ತು. ಯಾಕಂತ ಹೇಳಿದರೆ ತುಂಬ ಟೈಮ್ ಆಗಿತ್ತು ಇದನ್ನು ನಾನು ಕಟ್ ಮಾಡದೆ. ಸೊ ಕಟ್ ಮಾಡುವಾಗ ಸ್ವಲ್ಪ ಕಷ್ಟವೇ ಆಯಿತು, ತುಂಬ ಬೆಳೆದ ಕಾರಣ. ಸೊ ಅದನ್ನು ಎಲ್ಲ ಕಟ್ ಮಾಡಿದೆ ನಾನು ಆದಷ್ಟು. ಇನ್ಶಾಲ್ಲ ರೈನಿ ಸೀಸನ್ ಸ್ಟಾರ್ಟ್ ಆದರೆ ಪುನಃ ಒಳ್ಳೆ ಚಿಗುರ್ತದೆ. ಸೊ ಅದೇ ರೀತಿ ನಮ್ಮ ಮನೆಯಲ್ಲಿ ಕಬ್ಬು ಕೂಡ ಆಗಿದೆ. ನನ್ನ ಅಮ್ಮ ಒಂದು ಸಣ್ಣ ಒಂದು ಕಬ್ಬಿದ್ದು ಇದು ತಂದು ನಟ್ಟದ್ದು. ಸೊ ಮಾಷಾಲ್ಲ ಈಗ ಅದು ತುಂಬ ಆಗ್ತದೆ ಅದರಲ್ಲಿ. ಹಾಗಾಗಿ ಈಗ ಕಟ್ ಮಾಡಿ ಒಂದು ಸಾಧಾರಣ 10-15 ಕಬ್ಬು ಸಿಕ್ಕಿತ್ತು ನನಗೆ. ಸೊ ಕಟ್ ಮಾಡಿ ಎಲ್ಲ ಆಯಿತು, ನನ್ನ ಕೆಲಸ ಮುಗೀತು. ನನ್ನ ತಂದೆ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಜನವನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಯಾವಾಗ ಕರ್ಕೊಂಡು ಬರ್ತಾರೆ ಅಂತ ನೋಡಬೇಕು, ಕರ್ಕೊಂಡು ಬರ್ಬೋದು ಈಗ. ಸೊ ಇದೆಲ್ಲ ಕೆಲಸ ಮುಗಿದ ನಂತರ ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಹೋದೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ದು ಗುಲಿಯಪ್ಪ ಅಂತ ನಮ್ಮ ಬ್ಯಾರಿಯಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಪಡ್ಡು ಅಂತ ಹೇಳ್ತಾರೆ. ಸೊ ಇದು ಮಾಡುವಾಗ ನನ್ನ ಸಣ್ಣ ಮಗಳು ಬಂದಳು, ನಾನು ಮಾಡ್ತೇನೆ ಅಂತ. ಬೇಡ ಅಂತ ಹೇಳಿದರೆ ಕೇಳಿಲ್ಲ. ಅವಳಿಗೆ ಇಂಥದ್ದೆಲ್ಲ ಮಾಡೋದಂದರೆ ತುಂಬ ಇಷ್ಟ, ಭಾರಿ ಜಾಗ್ರತೆಯಲ್ಲಿ ಮಾಡಂತ ನಾನೇ ಅಲ್ಲೇ ಇದ್ದೆ. ಸೊ 1 ಸ್ಪೂನಲ್ಲಿ ಜಾಗ್ರತೆಯಲ್ಲಿ ಹಾಕಿದ್ಲು ಮಗಳು. ಸೊ ಈಗ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಮತ್ತಿ ಕರಿ ಅಂದರೆ ಬೂತಾಯಿ ಕರಿ ಮತ್ತು ನಮ್ಮದು ಗುಲಿಯಪ್ಪ. ಆಫ್ಟರ್ ಬ್ರೇಕ್ಫಾಸ್ಟ್ ನನಗೆ ನನ್ನ ಮಗಳಿಗೆ ಮೆಹಂದಿ ಇಡಲಿಕ್ಕಿತ್ತು. ಅವಳಿಗೆ ಮೆಹಂದಿ ಇಡೋದಂದರೆ ತುಂಬ ಇಷ್ಟ, ಬಟ್ ಅವಳಿಗೆ ಪೇಷನ್ಸಲ್ಲಿ ಕೂತ್ಕೊಳ್ಳೋದೇ ಕಷ್ಟ. ಮಕ್ಕಳು ಹಾಗೇನೆ ಅಲ್ಲ, ಯಾವಾಗ ತೊಳೆಯೋದು ಅಂತ ಇದು ಮಾಡ್ತಾ ಇರ್ತಾಳೆ, ಇರಿಟೇಟ್ ಆಗ್ತದೆ ಅವಳಿಗೆ. ಸೊ ಹೇಗೂ ಅವಳ ಕೈಯಲ್ಲಿ ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಟು ಒಂದು ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ನಾನಿದು. ಸಿಂಪಲ್ ಡಿಸೈನ್ಸ್ ಇಟ್ಟದ್ದು ಅವಳಿಗೆ. ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಇದು ಫೈನಲ್ ಲುಕ್ಕು ಮಗಳದು. ಅದ ನಂತರ ಲಂಚ್ ಪ್ರಿಪೇರ್ ಮಾಡಬೇಕಿತ್ತು. ಸೊ ಕ್ಲಮ್ಸ್ ಇತ್ತು, ಅದಕ್ಕೆ ಸಹ ನನ್ನ ಮಗಳು ಹೆಲ್ಪ್ ಮಾಡ್ತೇನೆ ಅಂತ ಬಂದಿದ್ದಾಳೆ. ಅವಳ ಕೈಯಲ್ಲಿ ನೈಫ್ ನೋಡಿ ಸಣ್ಣ ಮಕ್ಕಳ ಕೈಯಲ್ಲಿ ನೈಫ್ ಕೊಟ್ಟಿದ್ದಾರೆ ಅಂತ ಎನಿಸ್ಬೇಡಿ, ಬಿಕಾಸ್ ಅದು ಆ್ಯಕ್ಚುಲಿ ಶಾರ್ಪ್ ಇಲ್ಲ ಅದು. ಇನ್ ಕೇಸ್ ಕೈಗೆ ಸ್ವಲ್ಪ ತಾಗಿದ್ರು ಕೂಡ ಅಂದರೆ ಕೈ ಇದು ಕಟ್ಟಾಗೋದಿಲ್ಲ, ಆಗಿದ್ದ ನೈಫ್ ಅದು. ಸೊ ಅದಕ್ಕೋಸ್ಕರ ಅವಳಿಗೆ ಕೊಟ್ಟದ್ದು. ಅವಳಿಗೆ ಇಂಥದ್ರಲ್ಲೆಲ್ಲ ಹೆಲ್ಪ್ ಮಾಡೋದು ಅಂತ ಹೇಳಿದರೆ ಇಷ್ಟ. ಬಟ್ ಅವಳದೆಂಥ ಸ್ಟಫ್ಸ್ ಉಂಟಾ ಅದನ್ನು ನೀಟಾಗಿ ಕ್ಲೀನಾಗಿ ಇಡೋದು ಅಂತ ಹೇಳಿದರೆ ಅದು ಆಲ್ವೇಸ್ ನಾವು ಹೇಳಬೇಕು, ಅದು ಮಾಡಿ ಇದು ಮಾಡಂತ. ಸೊ ಮಕ್ಕಳು ಹಾಗೇನಲ್ಲ, ಅವರಿಗೆ ಯಾವುದು ಮಾಡಬಾರ್ದ ಅದನ್ನೇ ಮಾಡ್ತಾರೆ ಅವರು. ಸೊ ಓಕೆ, ಮಕ್ಕಳು ಹೀಗೆ ಮಾಡಿ ಎಲ್ಲ ಕಲಿಯೋದು. ಎನಿವೇಸ್, ನೀವು ನನ್ನ ಕಿಚನನ್ನು ಈಗ ಅಬ್ಸರ್ವ್ ಮಾಡಬೇಡಿ, ಬಿಕಾಸ್ ಇದು ತುಂಬ ಮೆಸ್ಸಿ ಆಗಿದೆ, ತುಂಬ ಮೆಸ್ಸಿ. ಸೊ ಫೈನಲಿ ನಮ್ಮ ಲಂಚ್ ಕೂಡ ಪ್ರಿಪೇರ್ ಆಯಿತು. ಗಂಜಿ, ಮರವೈ ಸುಕ್ಕ ಮತ್ತು ಬೂತಾಯಿ ಫ್ರೈ ಸ್ವಲ್ಪ ಕರೆದು ಹೋಗಿದೆ, ಕರೆಂಟ್ ಹೋಯಿತು. ಯಾಕಂತ ಹೇಳಿದರೆ ನಾನು ಸ್ವಲ್ಪ ಮಗಳ ಹತ್ರ ಈಚೆ ಮಾತಾಡ್ತಿದ್ದೆ, ಸಮ್ ಗಪ್ಶಪ್ ಲೈಕ್ ದ್ಯಾಟ್. ಸೊ ಅದು ಸ್ವಲ್ಪ ಓವರ್ ರೋಸ್ಟ್ ಆಯಿತು. ಬಟ್ ಸ್ಟಿಲ್ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗ್ತದೆ. ಬಟ್ ಆಫ್ಟರ್ ದ್ಯಾಟ್ ಮಧ್ಯಾಹ್ನ ನಂತರ ತಂದೆ ಕೆಲಸದವರನ್ನು ಕರ್ಕೊಂಡು ಬಂದರು. ನಮ್ಮ ಮನೆಯ ಹಿಂದೆ ಕಡೆ ಒಂದು ಜಾಮಿದ್ದು ಒಂದು ಮರ ಇತ್ತು. ಅದು ಆ್ಯಕ್ಚುಲಿ ಅದರಲ್ಲಿ ಜಾಮ್ ಆದರೂ ಕೂಡ ಅದು ತಿನ್ನಲಿಕ್ಕೆ ಆಗ್ತಿರಲಿಲ್ಲ, ಅಂದರೆ ಸಣ್ಣದರಲ್ಲಿ ಅದರಲ್ಲಿ ಒಂಥರ ಹುಳ ಥರ ಇತ್ತು. ಸೊ ಹಾಗಾಗಿ ಅದನ್ನು ಕಟ್ ಮಾಡಿದರು. ಸೊ ಫೈನಲ್ ನಮಗೆ 10-15 ಕಬ್ಬು ಸಿಕ್ಕಿತ್ತು. ಇಲ್ಲಿ ನೋಡಿ ಅಂತೆ, ಒಳ್ಳೆ ಕಬ್ಬು, ಒಳ್ಳೆ ಟೇಸ್ಟ್ ಕೂಡ ಇರ್ತದೆ. ಅದು ಕೆಲವೆಲ್ಲ ಒಂದು 5 ಅದರಲ್ಲಿ ಅವರೇ ತಗೊಂಡೋದ್ರು, ಕೆಲಸದವರೇ. ಮತ್ತು ಎಲ್ಲ ಸ್ವಲ್ಪ ಇಲ್ಲಿ ನೇಬರ್ಸ್ನವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಮತ್ತು ಇದು ಇಷ್ಟು ನನ್ನ ಮನೆಗೆ ಅಂತ ಇಟ್ಟಿದ್ದೇನೆ, ನಮಗೆಲ್ಲರಿಗೆ ಸಹ, ನಮ್ಮ ಫ್ಯಾಮಿಲಿಗೆಲ್ಲರಿಗೆ ಸಹ ಅಂತ. ಮನೆ ಸುತ್ತೆಲ್ಲ ಒಳ್ಳೆ ಕ್ಲೀನ್ ಆಯಿತು, ನೀಟಾಯಿತು. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಟಿಲ್ ದೆನ್ ಬಾಯ್, ಟೇಕ್ ಕೇರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.